ಇನ್ನ ಒಂದು ನಾನು ತುಂಬಾ ಸೀಕ್ರೆಟ್ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ, ಒಬ್ಬ ಶಾಸಕರು ನಾನು ಆಚೆ ತರಬಾರ್ದು ತಿಳ್ಕೊಂಡಿದ್ದೀನಿ. ನಾನು ಈಗಲೂ ಹೇಳೋದಿಲ್ಲ ವಿಷಯ. ಚುನಾವಣೆ ಸಮಯದಲ್ಲಿ ಶಾಸಕರು ನನಗೆ ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿದೆ. ಒಬ್ಬ ವ್ಯಕ್ತಿಯನ್ನ ನಾನು ಬಂದಿರೋ ನಮ್ಮ ತಾಲೂಕಿನ ಆದ್ರೆ ನಾನು ಬೀದಿಗೆ ರೆಡಿ ಇಲ್ಲ. ಅದನ್ನೇನೇ ಮಾತಾಡ್ಬೋದು, ನಾನು ಅದನ್ನೇನಾದ್ರು ಏನ್ ಮಾತಾಡಿದೀನಿ ಹೇಳಿ ಅಂತ ನೀವು ಪತ್ರಿಕೆ ಮಾಧ್ಯಮದಲ್ಲಿ ಕೇಳಿದ್ರೆ ಎದುರು ಬದುರು ಕುಳಿತುಕೊಂಡ್ರೆ ಹೇಳ್ತೀನಿ. ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಶಾಸಕರ ಕಾರ್ಗೆ ಜಯ ಧಿಕ್ಕಾರ ಅಲ್ಲಿ ಸ್ವಲ್ಪ ಚಕಮಕಿ ಆಯ್ತು. ಶಾಸಕರು ಅದ್ರ ಬಗ್ಗೆ ಆನ್ಸರ್ ಕೊಡ್ತಾರೆ. ನೀವೇನ್ ಹೇಳ್ತೀರಾ ಅಂತ. ಚುನಾವಣೆ ಸಮಯದಲ್ಲಿ ಇವೆಲ್ಲ ಸಹಜ ಇರ್ತವೆ ಅಂತ ಹೇಳಿದ್ರಲ್ಲ, ಇದೆಲ್ಲ ನಡ್ಕೊಂಡು ಬಂದ್ರೆ ಅವೆಲ್ಲ ಮನುಷ್ಯರೇ ಅಲ್ವಾ. ಈಗ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಶಾಸಕರಿಗೆ, ಅವ್ರ ಗೆಲುವಿಗೆ ನಾವು ಶ್ರಮ ಪಟ್ವಿ. ಇವತ್ತಿನ ದಿನ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ, ಕೆಲವು ನೋವಾಗಿರ್ಬೋದು. ಶಾಸಕರಿಗೆ ಅದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಬೇಕು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳುವಂತ ಶಕ್ತಿ ಇರ್ಬೇಕು ಶಾಸಕರಿಗೆ. ಶಾಸಕರು ಕೂಡ ಆವೇಶ ಮಾಡುವಂಥದ್ದು ಅವ್ರ ಅಂತ ಸ್ಥಾನದಲ್ಲಿ ನಾವು ಆವೇಶ ಪಡ್ಬೋದು, ಅವ್ರು ಇರತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಆವೇಶ ಪಡಬಾರ್ದು. ಹುಡುಗ ಜವಾಬ್ದಾರಿ ಅವ್ರು ತಾಣಿದ್ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ಅವ್ರೇನೋ ಕೆಟ್ಟದಾಗ ಮಾತಾಡಿದ್ರೆ ತಪ್ಪೇ, ಆದ್ರೆ ಅದು ಸಮಯ ಅಲ್ಲ, ಅದು ಸ್ಥಳ ಅಲ್ಲ. ಶಾಸಕರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಚುನಾವಣಾ ಸಮಯದಲ್ಲಿ ಸಹಜ ಇದ್ದಾರೆ ಅಂತ, ದೊಡ್ಡ ಮಾತು ಹೇಳ್ತಾ ಇದ್ದಾರೆ, ನಿಜಾನೇ. ಅದು ಅಕಸ್ಮಾತಕ್ಕೆ ಯಾವುದೇ ಅವ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಅದನ್ನ ಕರೆಕ್ಟ್ ಗೊತ್ತಿರಲ್ಲ. ಅದು ನಾನು ಈಗಲೂ ಕೆಟ್ಟದಾಗ ಮಾತ್ರ ತಪ್ಪೇ, ಅವ್ರು ಕೊಡೋ ಗೌರವ ಕೊಡಲೇಬೇಕು.